ಈಗ ನಾನಿರ್ಬೋದು ಅವರಿರ್ಬೋದು ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 2 ವರ್ಷ ಯಾಕೆ ರೀ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ಸಹಜವಾಗಿ ಆಗುತ್ತೆ, ಯಾಕಂದರೆ ಸಾಕಷ್ಟು ಜನರು 2 ವರ್ಷ ಮುಗಿಸಿದ್ದಾರೆ. ಅದಾದಮೇಲೆ ಕೆಲವು ಕಂಪ್ಲೇಂಟ್ಸ್ ಇದೆ. ನೀವು ಹೇಳ್ದಂಗೆ ರ್ಯಾಷನಲೈಸೇಷನ್ ಆಫ್ ಸ್ಟಾಫ್ ಅಕ್ರಾಸ್ ರೇಂಜಸ್ ಆಗಬೇಕಾಗಿದೆ. ಮತ್ತು ಕೆಲವು ಭಾಳ ಜನ ನಾನ್ ಎಕ್ಸಿಕ್ಯೂಟಿವ್ನಲ್ಲೇ ಇದ್ದಾರೆ, ಕೆಲವು ಜನ ಸಿಟಿ ಬಿಟ್ಟು ಹೋಗಿಲ್ಲ, ಕೆಲವು ಜನ ಎಕ್ಸಿಕ್ಯೂಟಿವ್ನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಸೊ ಇವೆಲ್ಲನೂ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಮುಖ್ಯಮಂತ್ರಿಗಳದ್ದು ಇದಿದೆ. ಎಲ್ಲ PC ಇಂದ ಹಿಡ್ಕೊಂಡು IPS ತನಕ ಇಲ್ಲ ಸ್ಟೇಷನ್ ವೈಸ್ ಇಲ್ಲ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಜಾಗ್ರಫಿ. ಈಗ ಎಕ್ಸಾಂಪಲ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಲೋಡ್ ಜಾಸ್ತಿ ಇದೆ, ವಿಸ್ತರಣೆ ಜಾಸ್ತಿ ಇದೆ, ಮತ್ತು ಬೇರೆ ಸ್ಟೇಷನ್ನಲ್ಲಿ ಕಮ್ಮಿ ಇದೆ, ಇನ್ನು ಕೆಲವು ಸ್ಟೇಷನ್ನಲ್ಲಿ ಕೆಲಸನೇ ಇಲ್ಲ. ಸೊ ಅದನ್ನು ಕೂಡ ಲಾಜಿಕಲಿ ಎಲ್ಲ ಕಮಿಷನರೇಟ್ಸಲ್ಲೂ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಉದಾಹರಣೆಗೆ GBA 5 ಆಗಿದೆ. ಈಗ ನಾವು ಒಂದೇ ಕಮಿಷನರೇಟ್ ಬೇಕಾ 5 ಬೇಕಾ ಅಂದ್ಬಿಟ್ಟು ಅದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ದೀವಿ. ಮಂಗಳೂರಿನಲ್ಲಿ ಏನು ಮಾಡೋದು ನಾವು ನೋಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಟೇಕ್ ಟೈಮ್. ಇದು ಅದು ಇಟ್ ಡಿಪೆಂಡ್ಸ್ ಎಲ್ಲಿ ಏನು ಉದ್ದೇಶ ಏನು ತಿಳಿಸಿ. ಅದೂ ಇದೆ. ನಾವು ಕೋರ್ಟಲ್ಲಿ ನಾವು ಏನು ಸಬ್ಮಿಟ್ ಮಾಡಿದ್ದೀವಿ, RCB ಕಾಲು ತುಳಿತ ಆದಮೇಲೆ ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಉದ್ದೇಶ ಏನು, ಯಾಕೆ ಬರ್ತಾಯಿದ್ದೀರಾ, ಏನು ಮಾಡ್ತಿದ್ದೀರಾ, ಎಷ್ಟು ಜನ ಸೇರ್ತಾಯಿದ್ದೀರಾ, ಜನ ಎಲ್ಲೆಲ್ಲಿಂದ ಬರ್ಬೋದು, ನಿಮ್ಮ ಸಂಘಟನೆ ಎಲ್ಲಿದೆ, ಅದರ ಅಡ್ರೆಸ್ ಎಲ್ಲಿದೆ, ಎಷ್ಟು ವೆಹಿಕಲ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಮತ್ತು ಅಲ್ಲಿ ಏನಾದರೂ ಕ್ರೌಡ್ ಕಂಟ್ರೋಲ್ ಆಗಿಲ್ಲ ಅಂದರೆ ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ವಲ್ಪ 2 ವಾರದಲ್ಲಿ ಏನೇನು ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಿ, ಮಾಡ್ಸೋಣ ಅಂತ. ನೋಡಿ ಇಲ್ಲ ಅರುಣ್ ಅವರೇ, ಪಾಪ್ಯುಲೇಷನ್ ಪ್ರಕಾರ ಇರೋದಿಲ್ಲ ಸ್ಟೇಷನ್ನು, ಕ್ರೈಮ್ ರೇಟ್ ಪ್ರಕಾರ ಇರ್ತದೆ. ಅದನ್ನು NCRB ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಪ್ರಕಾರ ಇರ್ತದೆ. ನಾವು ಸ್ಟೇಷನ್ ಈಗ ನಾವು ಹೆಂಗೆ ಬೇರೆ ಇಲಾಖೆನಲ್ಲಿ ನಾವು ಹಾಸ್ಟೆಲ್ಗಳು ಜಾಸ್ತಿ ಮಾಡ್ತೀವಿ ಅಂದ ತಕ್ಷಣ ನಾವು ಸ್ಟೇಷನ್ಗಳು ಜಾಸ್ತಿ ಮಾಡೋಕ್ಕಾಗಲ್ಲ. ಕ್ರೈಮ್ ರೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಕೂಡ ನಾವು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ. ಪಾಪ್ಯುಲೇಷನ್ ವರ್ಸಸ್ ಕ್ರೈಮ್ ರೇಟ್ ವರ್ಸಸ್ ನಂಬರ್ ಆಫ್ ಪರ್ಸನೆಲ್. ಸ್ಟೇಷನ್ನೇ ಬೇಕಂತ ಇಲ್ಲ, ನಮಗೆ ಸಿಬ್ಬಂದಿಗಳು ಕೂಡ ಈಗ ನಾವು ಬಂದ ತಕ್ಷಣ ಈಗ ಸುಮಾರು 7,000 ಸಿಬ್ಬಂದಿಗಳಿಗೆ ನಾವು ಅವಕಾಶವನ್ನು ನಾವು ರೆಕ್ರೂಟ್ಮೆಂಟಿಗೆ ನಾವು ಬರೆದಿದ್ದೀವಿ. ಡೇಟ್ ಅನೌನ್ಸ್ ಆಗಿದೆ. ಇನ್ನೂ ಒಂದು 5-6 ಸಾವಿರ ಕೂಡ ಬೈ ನೆಕ್ಸ್ಟ್ ಮಂತ್ ಎಂಡ್ ಆಗುತ್ತೆ ಇವಾಗ. ಸೊ ರೈಟ್ ಫ್ರಮ್ PC ಟು PSI. ಇಲ್ಲ ಇಲ್ಲೀಗಲ್ ಅದು ಮಾಡಬಾರ್ದು ರೇ. ಯಾರು ಈಗ ನಾನು ಹೇಳಿದ ತಕ್ಷಣ ಇಲ್ಲೀಗಲ್ ಆಗುತ್ತೆ, ಇಲ್ಲೀಗಲ್ ಆಗುತ್ತೆ ಅಂತಲ್ಲ, ಅವ್ರ ವಿವೇಚನೆ ಇಲ್ವಾ ಅಧಿಕಾರಿಗಳಿಗೆ? ಅದು ಯಾವುದು ಗಮನಕ್ಕೆ ಬಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಹೌದು, ಈಗ ಅದು ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ್ನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ದರೆ ನಾವು ಆ್ಯಕ್ಷನ್ ತೊಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾಯಿದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನೇ ವೀಕ್ಷಣೆ ಮಾಡ್ತೀನಿ. ಇಲ್ಲ ಅಂಥದ್ದು ಯಾವುದೂ ಆಗ್ಲಿಕ್ಕೆ ಬಿಡೋದಿಲ್ಲ, ತೊಗೊಳ್ಳಿ, ವಿ ವಿಲ್ ಟೇಕ್. ನಾನೇ ಹೋಗಿ ವೀಕ್ಷಣೆ ಮಾಡಿ ಬರ್ತೀನಿ ಅಂತ. ನನಗಲ್ಲ ನೋಡಿ, ಯಾವುದೇ ಸಂಸ್ಥೆ ಇರ್ಬೋದು ಇವರೇ, ಸಕಾರಾತ್ಮಕವಾಗಿ ನಮಗೆ ಟೀಕೆ ಮಾಡಿ ನಮ್ಗೆ ಸಲಹೆ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ಸಂಸ್ಥೆ ಇರ್ಬೋದು, ಅದು ಮಾಧ್ಯಮದ ಮಿತ್ರರಿರ್ಬೋದು, ಅದು ಲೋಕಾಯುಕ್ತರು ಇರ್ಬೋದು, ಅಥವಾ ವಿರೋಧ ಪಕ್ಷದವರು ಇರ್ಬೋದು. ಮೈ ಜಾಬ್ ಇಸ್ ಟು ಗಿವ್ ಗುಡ್ ಗವರ್ನೆನ್ಸ್, ಗುಡ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆಯ ಸಲಹೆ ಎಲ್ಲಿಂದ ಬಂದ್ರೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಅದೇ ಹೇಳಿದ್ನಲ್ಲ ನಾನು ನಿಮಗೆ. ಇಲ್ಲ ನಾನು ಹೇಳಿದ್ದೀನಲ್ಲ, ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ ಪ್ರಿಸನ್ಸ್. ವಿ ವಿಲ್ ಡೂ.
ಏನು ಸರ್ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮೇಲೆ ಆಕ್ರಮಣ? ನೋಡಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಆದಷ್ಟು ನಮ್ಮ ಜನರಿಗೆ ಹೆಚ್ಚು ಪ್ರಾತಿನಿಧ್ಯತೆ ಕೊಡಲಿಕ್ಕೆ ನಮ್ಮ ಶ್ರಮ ಇರುತ್ತೆ. ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ನಮ್ಮ ಬೇಡಿಕೆ ಹೈಕಮಾಂಡ್ನಲ್ಲಿ ಯಾವಾಗಲೂ ಇರ್ತದೆ. ಅದರಲ್ಲಿ ಯಾರನ್ನ ಆಗಲಿ, ಬಟ್ ಹೆಚ್ಚು ನಮಗೆ ರೆಪ್ರೆಸೆಂಟೇಷನ್ ಸಿಕ್ಕರೆ ನಮ್ಮ ಭಾಗಕ್ಕೆ ಆ ಇಲಾಖೆಯಿಂದ ಹೆಚ್ಚು ನಮಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಥ್ಯಾಂಕ್ ಯು ಸರ್. ಇಲ್ಲ, ಸಿಬ್ಬಂದಿಗಳದು ಪ್ರಿಸನ್ಸ್ದು ರೀಶಫಲ್ ಇದೆ. ನಮ್ಮ ಜುಲೈ 15th ತನಕ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳ ಒಳಗಡೆ ರ್ಯಾಷನಲೈಸಿಂಗ್ ಆಫ್ ಸ್ಟಾಫ್ ಆಗುತ್ತೆ ಪ್ರಿಸನ್ಸ್ದು. ಯಾಕಂದರೆ ಅವ್ರು ಬೇರೆ ಕಡೆ ಕೆಲಸ ಮಾಡಲಿಕ್ಕಾಗಲ್ಲ. ಇಲ್ಲಿಂದ ಬೆಳ್ಳಾರಿಗೆ ಹೋಗಬೇಕು, ಬೆಳ್ಳಾರಿಯಿಂದ ಬೆಳಗಾವಿಗೆ ಹೋಗಬೇಕು, ಬೆಂಗಳೂರಿನವ್ರು ಕಲಬುರಗಿ ಬರಬೇಕು. ಸೊ ಅದು ರ್ಯಾಷನಲೈಸಿಂಗ್ ನಡೆದಿದೆ. ಮಾಡಿಸೋಣ, ನಾನು ಹೇಳಿದ್ದೀನಲ್ಲ, ಪೊಲೀಸ್ ಇಲಾಖೆದು ಇನ್ನು ಈಗ ಚಾರ್ಜ್ ತೊಗೊಂಡಿದ್ದೀನಣ್ಣ, ಸ್ವಲ್ಪ ಟೈಮ್ ಕೊಡಿ. ಅದನ್ನು ಕೂಡ ಒಂದು ಆಗ್ತದೆ. ಈಗ ಈ ತಿಂಗಳ ಅಂತ್ಯದಲ್ಲಿ ಕೆಲವರು ನಿಯಮಗಳನ್ನು ನಾನು ತರ್ತಾ ಇದ್ದೀನಿ. ಅದು ಚರ್ಚೆಗೆ ಆಗಲೇ ಅದನ್ನು ಒಂದು 8 ಸಲಹೆಗಳನ್ನು ನಾನು ಆಗಲೇ ನೀಡಿದ್ದೀನಿ. ಅದು ಚರ್ಚೆ ಮಾಡಿ DG ಅವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅದರ ಸಾಧಕ ಬಾಧಕ ಕಾನೂನಿನಲ್ಲಿ ಅವಕಾಶ ಇದೆಯಲ್ಲ ಅಂತ ನೋಡ್ಕೊಂಡು ನನಗೆ ಬ್ರೀಫ್ ಮಾಡ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ನಾವೇನೇ ಡಿಸಿಷನ್ ತೊಗೊಂಡ್ರು, ನೀವು ಹೇಳಿದ್ರಿ ಸ್ಟಾಫಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. KIT ಅರ್ಧ ಗಂಟೆ ನಾನಿಲ್ಲಿ ಆರ್ಡ್ರ್ ಹೊಡೆಸಿರ್ತೀನಿ, KITನಲ್ಲಿ ಅರ್ಧ ಗಂಟೆದಲ್ಲಿ ಸ್ಟೇ ತರ್ತಾರೆ. ಹೆಂಗಾಗುತ್ತೆ ಇದು? ಎಲ್ಲರೂ ಮ್ಯಾಚ್ ಫಿಕ್ಸಿಂಗ್. ಇಲ್ಲ, ಸಿಬ್ಬಂದಿಗಳದು ಪ್ರಿಸನ್ಸ್ದು ರೀಶಫಲ್ ಇದೆ. ನಮ್ಮ ಜುಲೈ 15th ತನಕ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳ ಒಳಗಡೆ ರ್ಯಾಷನಲೈಸಿಂಗ್ ಆಫ್ ಸ್ಟಾಫ್ ಆಗುತ್ತೆ ಪ್ರಿಸನ್ಸ್ದು. ಯಾಕಂದರೆ ಅವ್ರು ಬೇರೆ ಕಡೆ ಕೆಲಸ ಮಾಡಲಿಕ್ಕಾಗಲ್ಲ. ಇಲ್ಲಿಂದ ಬೆಳ್ಳಾರಿಗೆ ಹೋಗಬೇಕು, ಬೆಳ್ಳಾರಿಯಿಂದ ಬೆಳಗಾವಿಗೆ ಹೋಗಬೇಕು, ಬೆಂಗಳೂರಿನವ್ರು ಕಲಬುರಗಿ ಬರಬೇಕು. ಸೊ ಅದು ರ್ಯಾಷನಲೈಸಿಂಗ್ ನಡೆದಿದೆ. ಮಾಡಿಸೋಣ, ನಾನು ಹೇಳಿದ್ದೀನಲ್ಲ, ಪೊಲೀಸ್ ಇಲಾಖೆದು ಇನ್ನು ಈಗ ಚಾರ್ಜ್ ತೊಗೊಂಡಿದ್ದೀನಣ್ಣ, ಸ್ವಲ್ಪ ಟೈಮ್ ಕೊಡಿ.